ಯಾರದು? ಬಚ್ಚಿಡ್ಕೊಂಡೆ ನಾನೇ ಅಲ್ಲಿಗೆ ಬರ್ತೀನಿ. ಯಾರದು? ನಾನ್ ಕಾಮೇಶ್ವರೇ. ಓಯ್ ನೀನಾ? ಎಲ್ಲಿ ಬಾಯಿಲಿ. ಏನು ಮಾಡ್ತಿದ್ದೆ ಅಲ್ಲಿ? ನಾನ್ ಸೌದೆ ಹಾಯ್ಕೋತಾ ಇದ್ದೀನಿ. ಸೌದೆ ಹಾಯ್ಕತ್ತಿದ್ದ ಇಲ್ಲ ಹುಣಸೆಕಾಯಿ ಹಾಯ್ಕತ್ತಿದ್ದ? ಸೌದೆ ಹಾಯ್ಕೋತಾ ಇದ್ದೀನಿ. ಇಲ್ಲೇನ್ ಬಿದ್ದೇವೆ ಅಂತ ಹುಣಸೆಕಾಯಿ ಹಾಕೊಳ್ಳಿ. ನಮ್ಮ ಮೂಲಕ್ಕೆ ಬಂದು ಮಾತಾಡ್ತಿದ್ಯಾ ನೀನು? ಇವೆಷ್ಟು ಬಾಳ್ತವೆ? 1 ರೂಪಾಯಿಗೂ ಬಾಳಲ್ಲ. ಕೈ ಕೊಡಿಲಿ. ಯಾಕೆ? ಕೊಡಿಲಿ. ಅಯ್ಯೋ ಯಾಕೆ? ಕೊಡಿಲಿ ಹೇಳ್ತೀನಿ. ಏನಕ್ಕೆ? ಹೋಗಿ ಹೋಗಿ ಹಾಕೊಂಡಿದ್ದೀನಿ. ಅರೆ ಸುಮ್ಮನೆ ರೇ. ನಿನ್ನ ಕೈಗೆ ಯಾವ ಸೈಜ್ ಬಳೆ ಬೇಕು ಅಂತ ಅಳತೆ ಮಾಡ್ತೀನಿ. ಸುಮ್ಮನಿರ. ಏನಿದು ಬಿಡಿ. ಅರೆ ತಡಿಯೇ. ಕೈಯೇ ಕಾಲಂಗ್ಲ ಬೆಳೆದಿದೆ. ಈ ಲೆಕ್ಕದಲ್ಲಿ ಓವರ್ ಆಲ್ ಆಗಿ ಬಾಡಿ ಎಷ್ಟು ಬೆಳೆದಿದೆ? ಅಯ್ಯ ಸುಮ್ನಿರಿ. ದಿನೇ ದಿನೇ ಜಾಸ್ತಿ ಆಯ್ತದ ನಿಮ್ ಹುಡುಗಾಟ. ಓಯ್ ನಿಂತ್ಕಳೆ. ಓಯ್ ಕಾಮೇಶ್ವರೇ, ನೀನೇನಿಲ್ಲಿ? ನಾನು ಇಲ್ಲಿರ್ತೀನಿ ಅಂತ ಯಾರು ಹೇಳಿದ್ರು ನಿಂಗೆ? ನಿಮ್ಮ ಫ್ರೆಂಡ್ಸ್ ಹೇಳಿದ್ರು. ನನ್ನ ಫ್ರೆಂಡ್ಸ್ ಯಾರು ಇಲ್ವೇ? ಅದೇ ಮೊನ್ನೆ ಕಾರ್ಡ್ಸ್ ಆಡ್ಬೇಕಾರೆ ನಿಮ್ಮ ಜೊತೆ ಇದ್ರಲ್ಲ ಅವರು. ನೋಡಯ್ಯ, ನಾನು ಎಲ್ಲೆಲ್ಲಿ ಇರ್ತೀನಿ ನನಗೆ ಗೊತ್ತಿಲ್ಲ. ಏನೋ ಲಕ್ಕಿಯಾಗಿ ನಿನಗೆ ಸಿಕ್ಕಿದ್ದೀನಿ ಇಲ್ಲಿ. ಆದರೂ ಆ ಮ್ಯಾಟ್ರು ಮಾತಾಡೋದಕ್ಕೆ ನೀನು ಎಲ್ಲೆಂದ್ರಲ್ಲಿ ಬರಬಾರ್ದು. ಮನೆ ಹತ್ರನೇ ಬರಬೇಕು. ಅರ್ಥ ಆಯ್ತಾ? ಹೋಗು, ನಂಗೆ ಸ್ವಲ್ಪ ಕೆಲಸ ಇದೆ. ಕಾಮೇಶ್ವರ್ ಇದ್ದಾರಾ? ಇಲ್ಲಪ್ಪ, ಹೊರಗಡೆ ಹೋಗಿದ್ದಾರೆ. ಅಯ್ಯೋ, ಇನ್ನೂ ಸ್ವಲ್ಪ ಮುಂಚೆ ಬರಬೇಕಾಗಿತ್ತು ಅಲ್ವಮ್ಮ? ನೀನು ಸ್ವಲ್ಪ ಬೇಗ ಬಂದಿದ್ರು, 2 ಗಂಟೆ ಮುಂಚೆ ಬಂದಿದ್ರು ಸಿಗ್ತಿರ್ಲಿಲ್ಲ. ಕೆಲಸ ಮಾಡ್ಸಕ್ಕೆ ಜಮೀನ್ ಹತ್ರ ಹೋಗಿದ್ದಾರೆ. ಆಯ್ತಮ್ಮ, ಅಲ್ಲಿಗೆ ಹೋಗ್ತೀನಿ. ಈಗ ಅವರು ಜಮೀನ್ ಹತ್ರನೂ ಸಿಗ್ತಾರೋ ಇಲ್ವ ಅಂತಾನೂ ಹೇಳಕ್ಕಾಗಲ್ಲ. ಆಯ್ತು, ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ಲ ಅವಾಗ ಭೇಟಿ ಆಗ್ತೀನಿ. ಈ ನಡುವೆ ಮಧ್ಯಾಹ್ನನೂ ಕೂಡ ಊಟಕ್ಕೆ ಬರ್ತಿಲ್ಲ ಕಣಪ್ಪ. ಸಾಯಂಕಾಲನೂ ತುಂಬ ಕತ್ಲಾದ್ಮೇಲೆ ಮನೆಗೆ ಬರ್ತಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಜಮೀನ್ ಹತ್ರ ಹೊಟ್ಟೋಗ್ತಾರೆ. ಎಲ್ಲೇ ಹೋದರೂ ರಾತ್ರಿ ಮನೆಗೆ ಬಂದು ಮಲ್ಕೋತಾರಲ್ವಾ ಅಮ್ಮ? ಖಂಡಿತ ಬರ್ತಾರೆ. ಇರಲಿ, ಯಾವುದೋ ಒಂದು ರೀತಿ ನಾನು ಭೇಟಿ ಆಗ್ತೀನಿ. ಬರ್ತೀನಿ. ಇಷ್ಟಕ್ಕೂ ನೀವು ಯಾರು ಅಂತ ಹೇಳಿಲ್ಲ. ಅವ್ರು ಬಂದರೆ ಏನಾರು ಹೇಳು ಅಂತೀರಾ? ನನ್ನ ಹೆಸರು ಸಾಯಿನಾಥಮ್ಮ. ನಾನು ಸ್ವಲ್ಪ ದುಡ್ಡಿನ ವ್ಯವಹಾರದಲ್ಲಿ ಓಡಾಡ್ತಾ ಇದ್ದೀನಿ. ಅವ್ರು ಬಂದರೆ ನಾ ಬಂದು ಹೋದೆ ಅಂತ ಹೇಳಿ. ಸರಿಯಪ್ಪ. ಯಾಕಷ್ಟು ಸ್ಪೀಡು? ಇವತ್ ನಮ್ ಸ್ಕೂಲ್ ರಜಾ. ಬೇಗ ಹೋಗಿ ಹುಣಸೆ ಬೀಜ ಆಟ ಆಡ್ಬೇಕು. ಥ್ಯಾಂಕ್ಸ್ ಬೀಳುವಾಗ ತಡೆದಿದ್ದಕ್ಕೆ. ಬಾಯ್. ಬಾಯ್ ಬಾಯ್. ಓಯ್ ನೀನೇ? ಯಾರೋ? ನೀನಾ?
ನೀನೇನಯ್ಯ ಇಲ್ಲಿ? ಎಲ್ಲೂ ಸಿಕ್ಕಲೇ ಇಲ್ಲ ನೀವು. ನೆನ್ನೆ ಬಂದು ಕೇಳ್ದಾಗ ಮನೇಲೇ ಹೇಳಿದ್ರು ಬೆಳಗ್ಗೆನೇ ಎದ್ದೋಗಿ ತುಂಬ ಹೊತ್ತಾದ್ಮೇಲೆ ಮನೆಗೆ ಬರ್ತಾರೆ ಅಂತ. ಅದಕ್ಕೆ ನೀವು ಹೊರಟೋಗ್ತಿರೋ ಏನೋ ಅಂತ ಬೇಗನೆ ಬಂದು ಕೂತ್ಕೊಂಡೆ. ಇಷ್ಟು ಬೆಳಗ್ಗೆ ಹೆಂಗಯ್ಯ ಬಂದೆ? ಇನ್ನು ಫಸ್ಟ್ ಬಸ್ ಕೂಡ ಬಂದಿಲ್ಲ? ನಡ್ಕೊಂಬಂದೆ. ಏನು ಹಾರೋಹಳ್ಳಿಯಿಂದ ಚಳಿನಲ್ಲೇ ನಡ್ಕೊಂಬಂದ? ನಡೆಯೋವಾಗ ಬಾಡಿ ಹೀಟ್ ಆಗುತ್ತಲ್ಲ, ಚಳಿ ಗೊತ್ತಾಗಲಿಲ್ಲ. ಅಯ್ಯೋ ನಿನ್ನ ಭಲೆ ಡಾಕ್ಟ್ರ್ ಕಣಯ್ಯ ನೀನು. ಬೇಗ ಇಲ್ಲಿ ಬಂದು ಸೇರಬೇಕು ಅಂತ ಅರ್ಲಿ ಆಗಿಬಿಟ್ಟೆ. ಹಾಗೆ ಇಲ್ಲಿ ಬಂದು ಕೂತಾಗ ನಿದ್ದೆ ಬಂದ್ಬಿಡ್ತು. ಅಯ್ಯ ನಿನ್ನ ಮಕ್ಕ ಮಂಗಳಾರತಿ ಅತ್ತ. ನಕ್ಷತ್ರಿಕನು ನಿನ್ನ ಮುಂದೆ ಏನೇನೋ ಅಲ್ಲ ಕಣಯ್ಯ. ಎಲ್ಲೂ ಸಿಗ್ಲಿಲ್ಲ ಅಂತ ಹಿಂಗೆ ಬೆಳಗಿನ ಜಾವ ಮನೆಗೆ ಬಂದ್ಬಿಡೋದ? ಏನೇ ಇವನಿಗೆ ಬೆಳಗ್ಗೆ ಮನೆ ಹತ್ರಕ್ಕೆ ಬರೋಕೆ ಹೇಳಿದ್ಯಾ? ಹೌದು ರೀ. ಹಾಂ, ಮುಂಜಾನೆ ಎದ್ದು ಹೊರಗಡೆ ಹೋಗ್ತೀರಾ ಅಂತ ಹೇಳಿದ್ದೆ, ಆದ್ರೆ ಇವ್ರಿಗೆ ಬನ್ನಿ ಅಂತ ಹೇಳಿರ್ಲಿಲ್ಲ. ಅಯ್ಯೋಯ್ಯೋ, ಅವರೇನು ಹೇಳಲಿಲ್ಲ. ಹೇಗಾದರೂ ಮಾಡಿ ಭೇಟಿ ಆಗಬೇಕು ಅಂತ ನಾನೇ ಬಂದೆ. ಸರಿ ಸರಿ, ಒಳಗ ಕೂತ್ಕೋ. ಇದೇನೆ ತಣ್ಣಗಿದೆ, ಬಿಸಿ ಮಾಡಿಲ್ವಾ? ಮಧ್ಯದಲ್ಲಿ ಗ್ಯಾಸ್ ಖಾಲಿ ಆಗೋಯ್ತು, ನಾನೇನ್ ಮಾಡ್ಲಿ? ಇಲ್ಲ ಅಂದ್ರೆ ಬೈಕೊಳ್ತೀರಲ್ಲ. ಏ ಡಾಕ್ಟ್ರ, ಹಾಂ, ಇಲ್ಲಿ ಬಾ. ಒಳಗಡೆ ಮರದ ಕೆಳಗೆ ಇಸ್ಪಿಟ್ ಆಡಿದ್ದು, ಹೊಲದ ಹತ್ರ ಹುಡುಗಿ ಕೈ ಹಿಡ್ಕೊಂಡಿದ್ದು ಇವೇನು ಹೇಳಂಗಿಲ್ಲ. ಸೈಲೆಂಟಾಗಿ ಕೂತ್ಕೋ. ಗೊತ್ತು. ಗೊತ್ತಾ? ಅದೇ ಒಳಗಡೆ ಹೇಳಬಾರ್ದು ಅಂತ ಗೊತ್ತು. ನಡಿ. ಸುಮ್ತೆ, ಡಾಕ್ಟರ್ ಒಂದು ಕಪ್ ಕಾಫಿ ಇಡು. ಸಿಲಿಂಡರ್ ಆಗೋಯ್ತು ಅಂತ ಹೇಳ್ದೆ ಅಲ್ವಾ, ಬಂದ್ ಬದಲಾಯಿಸಿ. ಸಿಲಿಂಡರ್ನ ನಾನು ಬದಲಾಯಿಸ್ಲಾಮ? ಅಯ್ಯೋ ನೀವಾ? ಬೇಡ ಬಿಡಿ, ಅವ್ರು ಬಂದು ಬದಲಾಯಿಸ್ತಾರೆ. ಪರವಾಗಿಲ್ಲಮ್ಮ, ನಾನು ಬದಲಾಯಿಸ್ತೀನಿ, ಬನ್ನಿ. ಏನಯ್ಯ ನಕ್ಷತ್ರಿಕ, ಕೂತ್ಕೋ ಕೂತ್ಕೋ. ಹಾಂ, ಏನು ನಿನ್ನ ಸಮಸ್ಯೆ? ಅದೇ ಟರ್ಮ್ ಫೀಸ್ ಕಟ್ಟಬೇಕು, ಡೇಟ್ ತುಂಬ ಹತ್ರ ಬಂದ್ಬಿಟ್ಟಿದೆ. ಕೇಳ್ತಿದ್ದೀನಯ್ಯ, ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಓದೋದಕ್ಕೆ ಸಾಲನ ಅಂತ ಎಲ್ಲರೂ ನಾನು ನೋಡಿ ನಗ್ತಿದ್ದಾರೆ. ಇಲ್ಲ ನೋಡು, ದುಡ್ಡಿಲ್ಲ ಅಂತ ನೇರವಾಗಿ ಹೇಳಿದ್ರೆ ನೀನು ಬೇಜಾರು ಮಾಡ್ಕೊತೀಯ ಅಂತ ಇವತ್ತು ಬಾ ನಾಳೆ ಬಾ ಅಂತಿದ್ದೀನಿ. ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಯ್ಯ ಸಾಯಿ. ಆ ವಿಷಯ ನನಗೆ ಯಾವಾಗಲೂ ಅರ್ಥ ಆಗಿದೆ ಕಾಮೇಶ್ವರೇ. ನಿಮ್ಮದು ಜಮೀನ್ದಾರ್ ವಂಶ. ನನ್ನಂಥವ್ರನ್ನ ಸುಮಾರು ಜನ ಓದಿಸಿರ್ತಾರೆ ನಿಮ್ಮ ಪೂರ್ವಜರು. ನೀವು ಕೂಡ ಯಾವುದೋ ಒಂದು ಸಮಯದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಮೇಲೆ ಕರುಣೆ ಬಂದು ನನಗೆ ಸಹಾಯ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ತಿರುಗಾಡ್ತಾ ಇದ್ದೀನಿ. ನೀನು ಅಂದ್ಕೊಂಡಿದ್ದು ನಿಜ ಸಾಯಿ. ಆ ಜಮೀನೆಲ್ಲ ಯಾವಾಗಲೂ ಹೊರಟೋಯ್ತು. ನಾವು ಕೂಡ ನಿಮ್ಮ ಹಾಗೆ ಬದುಕ್ತಿದ್ದೀವಿ, ಮಧ್ಯಮ ವರ್ಗದ ಥರ. ನೋಡ್ತಿದೆಯಲ್ಲ ನಮ್ಮ ಲೈಫ್ ಸ್ಟೈಲ್ನ. ಸರಿ, ನಿನ್ನ ಮಾತುಗಳ ಕೇಳಿ ನನಗೊಂದು ಆಲೋಚನೆ ಬಂದಿದೆ. ಏನದು? ಈಗ ಸದ್ಯಕ್ಕೆ ನಮ್ಮ ಕುಟುಂಬದಲ್ಲಿ ಒಳ್ಳೆ ಸ್ಥಿತಿಲಿರೋದು ನಮ್ಮ ಅಕ್ಕ. ನಿನ್ನ ಮ್ಯಾಟ್ರನ್ನ ಅವಳ ಹತ್ರ ಹೇಳ್ತೀನಿ. ಅದರ ಮೇಲೆ ನಿನ್ನ ಅದೃಷ್ಟ. ನೀನು ಓದಿಸೋ ಅವಕಾಶ ಅಂತೂ ಹೆಚ್ಚಾಗಿದೆ. ನಮ್ಮ ಅಕ್ಕ ತುಂಬ ಒಳ್ಳೆಯವರು. ಇದೇನೆ ಸಿಲಿಂಡರ್ ಖಾಲಿ ಆಗಿದೆ ಅಂದೆ? ಇಲ್ಲ ರೀ, ಇವರೇ ಬದಲಾಯಿಸಿದ್ರು. ಸಿಲಿಂಡರ್ ಇವನ್ ಕೈಲಿ ಚೇಂಜ್ ಮಾಡಿಸ್ತಾ? ನಿನಗೆ ಬುದ್ಧಿ ಇದೆಯಾ? ಅಯ್ಯೋ, ಅವ್ರನ್ನೇ ನನ್ಬೇಡಿ. ನಿಮ್ಮನ್ನು ಕರಿತಾ ಇದ್ದಾಗ ನಾನೇ ಬದಲಾಯಿಸ್ದೆ. ನಮ್ಮ ಕೆಲಸ ನಾವು ಮಾಡೋದ್ರಲ್ಲಿ ಏನು ತಪ್ಪಿದೆ? ಒಳ್ಳೆ ಮನುಷ್ಯ ಕಣಯ್ಯ ನೀನು. ಕುಡಿಯಪ್ಪ.
ಇವಾಗಲೇ ಹೋಗಿ ಹೇಳ್ತೀರಾ ನಿಮ್ಮ ಅಕ್ಕ ಅವ್ರಿಗೆ? ಅಯ್ಯ ನೀನು ಮಕ ಮುಚ್ಚ. ಹೇಳ್ತೀನಿ ಕಣಯ್ಯ, ಹೊಲಕ್ಕೆ ಹೋಗಿ ಬಂದು ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ನಾನು ಹೋಗಿ ಬರ್ತೀನಿ. ಅಮ್ಮ, ಸುಮತಿ, ಹಾ ಇವನು ಹೊರಟ ನೋಡು. ಬರ್ತಾ ಇದ್ದೀನ್ರಿ. ನಾ ಹೋಗಿ ಬರ್ತೀನಮ್ಮ. ಸರಿನಪ್ಪ. ಈ ಹುಡುಗನ್ ಯಾರು ಮದುವೆ ಮಾಡ್ಕೊಳ್ತಾರೇನೋ. ಆ ಹುಡುಗಿ ತುಂಬಾ ಅದೃಷ್ಟವಂತೆ. ಅಂದರೆ ಸಿಲಿಂಡರ್ ಚೇಂಜ್ ಮಾಡಿಕೊಟ್ಟಿದ ತಕ್ಷಣ ಮದುವೆ ಆದವಳನ್ನು ಚೆನ್ನಾಗಿ ನೋಡ್ಕೊತಾನೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟ. ನೀವು ಸುಮ್ಮನಿರ್ರಿ, ಏನೋ ಮಾತಿನ ವರ್ಷಗಾಗಂದೆ. ಸಿಲಿಂಡರ್ ಬದಲಾಯಿಸಿ ಸಹಾಯ ಮಾಡ್ದಂತ ನಾನು ಹೇಳಲಿಲ್ಲ. ಆ ಹುಡುಗನ್ ನೋಡಿದಕ್ಕೆ ಆಗನಿಸ್ತು, ಅದಕ್ಕೆ ಹಾಗೆ ಹೇಳಿದೆ. ನಮ್ಮ ಸತ್ಯವತಿ 4 ವರ್ಷ ಮುಂಚೆನೇ ಹುಟ್ಟಿದ್ದಿದ್ರೆ ನಿಮ್ಮನ್ನು ಎದುರಿಸಾದ್ರೂ ಆ ಹುಡುಗನ್ ಕೊಟ್ಟು ಮದುವೆ ಮಾಡ್ತಿದ್ದೆ. ಏನು ನೀವು ಆಲೋಚನೆಯಲ್ಲಿ ಬಿದ್ರಿ? ನಿಮಗೂ ಹಾಗೆ ಅನ್ಸಿರ್ಬೇಕಲ್ವಾ? ನೀನು ಸುಮ್ಮನೆ, ನಾನು ಆಲೋಚನೆ ಮಾಡ್ತಿರೋದೇ ಬೇರೆ. ಸರಿ ಬಿಡಿ. ಇಷ್ಟಕ್ಕೂ ಯಾರ ಹುಡುಗ, ಏನು ಕೆಲಸದ ಮೇಲೆ ಬಂದಿದ್ದಾನೆ? ನೀವಿಬ್ರು ಮಾತಾಡ್ಕೊಳ್ಳಿದ ಮಾತು ಸ್ವಲ್ಪ ಅರ್ಥ ಆಯ್ತು, ಸ್ವಲ್ಪ ಅರ್ಥ ಆಗಲಿಲ್ಲ. ಅತ್ತಿಗೆಯವ್ರ ಹತ್ರ ಹೇಳಿ ಓದಿಸ್ತೀನಿ ಅಂದ್ರಿ, ಅದೊಂದೇ ಅರ್ಥ ಆಗಿದ್ದು. ಮತ್ತು ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಹಿಂದೆ ಇದೆಲ್ಲ ತಿಳ್ಕೊಳ್ಳೋದಲ್ಲೇ ಮಾಡ್ತೀಯಾ? ಅದ್ರ ಮೇಲೆ ನಾನು ಎದುರಿಸೋದು ಬೇರೆ. ಅಯ್ಯೋ ನೀವು ಸುಮ್ಮನಿರಿ, ಏನೋ ಮಾತಿನ ವರ್ಷಗಾಗಂದೆ. ಆ ಹುಡುಗನ ಬಗ್ಗೆ ಹೇಳ್ತಿರೋ ಹೇಳಲ್ವೋ? ಹಾಯ್ ಮಾವ. ಏನಂದೆ? ಹಾಯ್ ಮಾವ. ಅಮ್ಮಯ್ಯ, ನಿನ್ನ ಮಾತು ಕೇಳಿ ರಿಲ್ಯಾಕ್ಸ್ ಆದೆ. ಮನೆ ಮತ್ತೆ ಮಾಮೂಲಿ ಪರಿಸ್ಥಿತಿಗೆ ಬರ್ತಿದೆ ಅಂತ ಆಯ್ತು. ಇಷ್ಟು ಬೇಗ ನಿಮ್ಮಿಬ್ಬರು ಮುಖದಲ್ಲಿ ನಗು ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಎಲ್ಲಿಗೆ? ಕಾಲೇಜ್ಗ? ಇವತ್ತು ಕಾಲೇಜ್ ಇಲ್ಲ, ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ. ಹೋಗೋದಾರ ಹೋಗು, ಮನ್ಸು ಹಗರ ಆಯ್ತು. ನಿನ್ನ ಕೆಲಸದ ಮೇಲೆ ಬಂದೆ. ಏನು ಹೊಸ ಸಂಬಂಧ ಉಡ್ಕೊಂಡು ಬಂದಿದ್ಯಾ? ಇಲ್ಲಿ ನೋಡು, ಇನ್ನೊಂದ್ಸಲ ಸಂಬಂಧ ಉಡ್ಕೊಂಡು ಬಂದೆ ನಿನ್ನ ಒಳೆಲ್ ಮುಳುಗಿಸಿ ಉಸಿರು ಕಟ್ಟಿದ್ಮೇಲೆ ಮೇಲೆತ್ತೀನಿ. ಅದ್ ನಿನ್ ಕೈಲಿ ಆಗಲ್ಲ ಬಿಡು. ನನಗೆ ಜಲಸ್ತಂಭನ ವಿದ್ಯೆ ಗೊತ್ತು. ನಿಂಗೆ ಗೊತ್ತಿಲ್ದಿರೋ ವಿದ್ಯೆ ಯಾವ್ದಿದೆ ಮಹಾನ್ ಭಾವ? ನೀನ್ ಈ ಜನ್ಮದಲ್ಲಿ ಬದ್ಲಾಗಲ್ಲ. ಬಯಸ್ಕೊಳಕ್ಕೆ ಬಂದಿದ್ಯಾ ತಾನೆ? ಬಯಸ್ಕೊ ಹೋಗು. ಎಲ್ಲಿದ್ದಾರೆ ಅಕ್ಕ? ದೇವ್ರ ಮನೇಲಿದ್ದಾರೆ. ಬರ್ತೀನಿ ಮಾವ, ಬಾಯ್. ನೋಡು, ಬೇಗ ಬಾ, ನಿನ್ ಜೊತೆ ಮಾತಾಡೋದಿದ್ದೆ. ಸುಮ್ನೆ ಹೋಗ್ ಮಾವ. ಅಕ್ಕ, ಏನೋ ಹೊಲಕ್ಕೆ ಹೋಗ್ಲಿಲ್ವಾ ಇವತ್ತು? ಹೋಗಿದ್ದೆ, ನಿನ್ನ ಹತ್ರ ಮಾತಾಡ್ಬೇಕು ಅಂತಾನೆ ಬಂದೆ. ಏನು? ಒಬ್ಬ ಹುಡುಗ ಇದ್ದಾನಕ್ಕ, ಡಾಕ್ಟ್ರ್ ಓದ್ತಿದ್ದಾನೆ. ಪಾಪ ದುಡ್ಡಿಲ್ಲ ಅಂತ ಓದೋದನ್ನ ನಿಲ್ಸೋ ಪರಿಸ್ಥಿತಿ ಬಂದಿದೆ. ಇನ್ನು 2 ವರ್ಷಕ್ಕೆ ಅವನು ಓದ್ ಮುಗಿಯುತ್ತೆ. ಆ ಹುಡುಗ ತುಂಬ ಗೊತ್ತಿರೋನೆ. ಮತ್ತೆ ಇಷ್ಟ ದಿನ ಹೇಗೆ ಓದ್ಕೊಂಡ? ಯಾರು ಓದಿಸ್ತಿದ್ರು? ಅವನ ಚಿಕ್ಕ ವಯಸ್ಸಿನಲ್ಲೇ ಅವ್ರ ತಂದೆ ತಾಯಿ ತೀರ್ ಹೋದ್ರು. ಅವ್ರ ಮಾವ ಕರ್ಕೊಂಡು ಹೋಗಿ ಅವನ ಮಗಳಿಗೆ ಮದುವೆ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಡಾಕ್ಟ್ರ್ ಓದಿಸ್ತಿದ್ದ. ತೀರಾ ಮದುವೆ ಹತ್ರಕ್ಕೆ ಬಂದಾಗ ಸೋದರ ಸಂಬಂಧ ಬೇಡ ಅಂತ ಇಬ್ಬರು ಹಠ ಮಾಡಿದ್ದಾರೆ. ಈಗ ಅವನಿಗೆ ಮಾಡ್ದಲ್ಲೇ ಬೇರೆ ಹುಡುಗನ ಜೊತೆ ಮದುವೆ ಮಾಡಿ ಇವನು ಓದ್ಸೋ ದಂಡ ಅಂತ ಈಗ ಅವನಿಗೆ ಫೀಸ್ ಕೊಡೋದಿಲ್ಲ ಅಂತಿದ್ದಾನಂತೆ ಅವನ ಸೋದರ ಮಾವ. ಅಯ್ಯೋ ಪಾಪ. ನಾನು ಪಾಪ ಅಂದ್ಕೊಂಡೆ ನಿನ್ನ ಹತ್ರಕ್ಕೆ ಬಂದೆ. ಈ 2 ವರ್ಷ ಆ ಹುಡುಗನ ಓದಿಸಿದ್ರೆ ಬಂಗಾರದಂಥ ಭವಿಷ್ಯ ಇರೋ ಹುಡುಗ ಆಗ್ತಾನಕ್ಕ. ಹುಟ್ಟಿ ಬೆಳೆದು ಬುದ್ಧಿ ಬಂದ್ಮೇಲೆ ಇನ್ನೊಬ್ರಿಗೆ ಉಪಕಾರ ಮಾಡಬೇಕು ಅಂತ ಅನಿಸ್ತಾ ಇರೋದು ಇದೇ ಮೊದಲನೇ ಸಲ ಅಲ್ವಾ ನಿನ್ಗೆ? ಅಯ್ಯೋ, ನನ್ನ ವಿಷಯ ಬಿಡಕ್ಕ. ಮೊದಲು ಆ ಹುಡುಗನ ಬಗ್ಗೆ ಯೋಚನೆ ಮಾಡು. ಎಲ್ಲ ದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠವಾದ್ದು ಅಂತಾರೆ. ಆ ರೀತಿ ಯೋಚನೆ ಮಾಡ್ಕೊಂಡು ನಿನ್ನ ಹತ್ರ ಬಂದಿದ್ದೀನಿ. ನಾನ್ ನಂಬಲ್ಲ ಕಣೋ ನಿನ್ನ. ವಿದ್ಯಾದಾನ ದೊಡ್ಡದು ಅಂತ ಎಷ್ಟನೇ ತರಗತಿನಲ್ಲಿ ಓದಿದ್ಯೋ ನೀನು? ಅದೇನ
5ನೇ ತರಗತಿನ 6ನೇ ತರಗತಿನ ನಂಗೆ ಸರಿಯಾಗಿ ಗೊತ್ತಿಲ್ಲ. ಅಷ್ಟು ಒಳ್ಳೆ ಭಾವನೆಗಳನ್ನ ತಲೆಗೆ ಹಾಕೊಳ್ಳೋನೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೊಂದು ಜನರನ್ನು ಓದಿಸ್ತಿದ್ದೆ ಅಲ್ವಾ? ಅಷ್ಟಕ್ಕೂ ಆ ಹುಡುಗನ ಓದಿಸ್ಬೇಕು ಅನ್ನೋ ಆಲೋಚನೆಯಿಂದ ಏನಿದೆ ಅಂತ ಹೇಳು. ಬೆಳಗ್ಗೆನೆ ನನ್ಗೆ ಹಿಂಸೆ ಕೊಡಬೇಡ. ಏನಿಲ್ಲ ಅಕ್ಕ, ಹುಡುಗ ತುಂಬ ಅಂದವಾಗಿದ್ದಾನೆ. ನಮ್ಮ ದಾಮುಗೆ ಒಳ್ಳೆ ಜೋಡಿ, ಅದಕ್ಕೆ ಮ್ಯಾಟ್ರು ನಿನ್ನ ಹತ್ರಕ್ಕೆ ತಗೊಂಬಂದೆ. ಅದು ಮತ್ತೆ ಆ ವಿಷಯ ಮೊದಲೇ ಹೇಳ್ಬೋದಲ್ಲೋ? ಸರಿ, ಮ್ಯಾಟ್ರನ್ನ ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ. ಎಲ್ಲ ಹುಡುಗರಿಗಿಂತ ಆ ಹುಡುಗ ತುಂಬ ಬುದ್ಧಿವಂತ. ಆ ಹುಡುಗನ ಹತ್ರ ಇಲ್ಲೇ ಇರೋದು ದುಡ್ಡು, ಅದು ನಮ್ಮ ಹತ್ರ ಇದೆ ಅಲ್ವಾ ಅಕ್ಕ? ಏನಂತೀಯ? ಅದಲ್ವೋ, ಹಿಂದೂ ಮುಂದೆ ಯಾರು ಇಲ್ದಲೇ ಇರೋ ಸಂಬಂಧನ ಹೇಗೋ ಮಾಡ್ಕೊಳ್ಳೋದು? ಯಾರು ಇಲ್ಲ ಅಂತ ಮನೆ ಅಳಿಯನಾಗಿ ಬರ್ತಾನೆ, ಈ ಮನೆನ ಚೆನ್ನಾಗಿ ನೋಡ್ಕೊತಾನೆ, ನಮ್ಮ ಕಣ್ಣೆಳ್ತನಲ್ಲೇ ಇರ್ತಾನೆ. ಮನೆ ಅಳಿಯನ ಬಗ್ಗೆ ನಾವು ಯಾವತ್ತೂ ಆಲೋಚನೆನೇ ಮಾಡಿಲ್ಲ. ಅಂಥವನೇ ತಾನೇ ನಮಗೆ ಬೇಕಾಗಿದ್ದಿದ್ದು. ನೀನು ಆ ರೀತಿನೂ ಒಂದ್ಸತಿ ಯೋಚನೆ ಮಾಡು. ಹೇಗೋ ದುಡ್ಡಿರೋ ಸಂಬಂಧ ಬೇಡ ಅಂತಿದ್ಯಾ, ಹುಡುಗ ಚೆನ್ನಾಗಿ ಓದಿದ್ರೆ ಸಾಕು ಅಂತಿದ್ಯಾ. ಈ ಹುಡುಗ ಎಲ್ಲ ರೀತಿ ನೀನು ಅಂದ್ಕೊಂಡ ಹಾಗೆ ಇದ್ದಾನೆ. ಎಕ್ಸ್ಟ್ರಾ ಕ್ವಾಲಿಫಿಕೇಶನು ಮನೆ ಅಳಿಯ. ಆಲೋಚನೆ ಮಾಡು. ಸರಿ, ಇಷ್ಟಕ್ಕೂ ಅವ್ರ ಸೋದರ ಮಾವ ಯಾರು ಅಂತ ಮೊದಲು ಹೇಳು. ಹಾರೋಹಳ್ಳಿ ಚಕ್ರವರ್ತಿ ಅವರು. ಚಕ್ರವರ್ತಿಯವರಾ? ಯಾರು? ನಮ್ಮ ಲಾಯರ್ ಚಕ್ರವರ್ತಿಯವರಾ? ಹಾ ಹೌದು. ಚೆನ್ನಾಗಿ ಸಂಪಾದನೆ ಮಾಡಿದಾರಲ್ಲೋ, ಏನ್ ಮಾಡ್ಕೊಳ್ತಾರೆ ಇರೋದನ್ನೆಲ್ಲ? ಸ್ವಂತ ಸೋದರಳಿನ ಓದ್ಸಕ್ಕೇನೋ? ಏನು ಮಾಡೋದು, ದುಡುಕು ಬುದ್ಧಿ. ಅವ್ರ ಮನಸ್ಥಿತಿ ಅಂಥದ್ದು. ಅವ್ರ ವಿಷಯ ಬಿಟ್ಬಿಡಕ್ಕ, ಆ ಹುಡುಗನ ಬಗ್ಗೆ ಆಲೋಚನೆ ಮಾಡು. ಇರೋ ನೀನು ಇದ್ದಕ್ಕಿದ್ದಾಗೆ ಬಂದು ಹುಡುಗ ಇದ್ದಾನೆ ಮದುವೆ ಮಾಡ್ಬಿಡೋಣ ಅಂದ್ರೆ ಹೇಗೆ? ನನ್ನ ಆಲೋಚನೆ ಮಾಡಕ್ ಬಿಡು.